ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಜಾತಿ ಪರಂಜಗತಿ ಸೋಚ್ಯುತಃ. ಶ್ರೀ ಗುರುಭ್ಯೋ ನಮಃ. ನಿರ್ಮಾಲ್ಯ ತೆಗೆದಾಯಿತು. ಈಗ ನಿರ್ಮಾಲ್ಯ ಪೂಜೆ. ನಿರ್ಮಾಲ್ಯ ತೆಗೆದ ನಂತರ ಬೆಳಗ್ಗೆ ಒಂದು ಸಣ್ಣ ಪೂಜೆ ಮಾಡಬೇಕು. ಸಣ್ಣದೇ ಅಂತಲ್ಲ, ಒಟ್ಟಾರೆ ಒಂದು ಪೂಜೆ ಮಾಡಬೇಕು ದೇವರಿಗೆ. ಅದು ಯಾವ ರೀತಿ? ನಿರ್ಮಾಲ್ಯ ಎಲ್ಲ ತೆಗೆದಿಟ್ಟಾಯ್ತಾ? ಈಗ ಶಂಖ ತಗೊಳ್ಬೇಕು. ಶಂಖವನ್ನು ಅಸ್ತ್ರ ಮಂತ್ರದಿಂದ ತೊಳಿಬೇಕು. ತೊಳೆದಾದಮೇಲೆ ಅದರಲ್ಲಿ ನೀರು ತುಂಬಿಸ್ಕೊಂಡು ಮಂತ್ರ ಇಲ್ಲದೆ ಎಲ್ಲ ವಿಗ್ರಹಗಳಿಗೆ 3 ಸಾರಿ ಪ್ರದಕ್ಷಿಣೆ ಸುತ್ತುವರಿಸ್ಬೇಕು. ಆ ನೀರನ್ನು ಚೆಲ್ಲಬೇಕು. ಮತ್ತೊಂದು ಸಾರಿ ಶಂಖ ತೊಳೆದು 3 ಸಾರಿ ಶಾಲಗ್ರಾಮ ಇತ್ಯಾದಿಗಳಿಗೆ ಶಾಲಗ್ರಾಮ ಶಿಲಾಯಾಂತು ವಸಂತಂ ಕಲಿಮೋದಸ ಭೀಮಸೇನ ಮಹಾಬಾಹೋ ಗದಜಾ ಪೋಥಯ ಪ್ರಭೋ ಅಂಥೇಳಿ ವಿಷ್ಣು ಪ್ರತೀಕಗಳು ಎಲ್ಲದಕ್ಕೂ ಶಂಖದಿಂದ 3 ಸಾರಿ ನೀರು ಹಾಕಬೇಕು. ಯಾಕೆ ಕೇಳಿದರೆ, ಕಲಿಯುಗದಲ್ಲಿ ಆ ಕಲಿ ಅವನು ಎಲ್ಲ ಕಡೆ ಇರ್ತಾನೆ. ನಾವು ಪೂಜೆ ಮಾಡುವ ಪ್ರತೀಕಗಳಲ್ಲೂ ಅವನು ಬಂದು ಕೂರುವಂತಹ ಚಾನ್ಸಸ್ ಇದೆ. ಹಾಗಾಗಿ ನಾವು ಮೊದಲು ಭೀಮಸೇನ ಮಹಾಬಾಹೋ ಗದಯಾಪೋಥಯ ಪ್ರಭು, ಭೀಮಸೇನ ದೇವರು ತಮ್ಮ ಗದೆಯಿಂದ ಆ ಕಲಿಯನ್ನು ಹೊಡೆದು ಓಡಿಸ್ಲಿ. ಯಾಕಂದರೆ ನಾವು ಪೂಜೆ ಮಾಡಬೇಕಲ್ವಾ. ನಾವು ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿದರೆ ಕಲಿಗೆ ಪೂಜೆ ಮಾಡಿದಾಗ ಆಗಬಾರ್ದು. ಆ ಕಲಿಯ ಅಂಶವನ್ನು ನಿರಸನ ಮಾಡಬೇಕು, ಅವನನ್ನು ಆಚೆಗೆ ಕಳಿಸ್ಬೇಕು. ಆ ಉದ್ದೇಶಕ್ಕೆ ಶಂಖದಿಂದ ನೀರು ತುಂಬಿಸಿ ಭೀಮಸೇನ ದೇವರು ತಮ್ಮ ಗದೆಯಿಂದ ಆ ಕಲಿಯನ್ನು ಓಡಿಸಲಿ ಅಂಥೇಳಿ ಚಿಂತನೆ ಮಾಡ್ತಾ ನೀರನ್ನು 3 ಸಲ ಹಾಕಬೇಕು. ಶಾಲಗ್ರಾಮ ಶಿಲಾಯಾಂತು ವಸಂತಂ ಕಲಿಂ ಓಜಸ. ಬಹಳ ಗಟ್ಟಿ ಕೂತಿರ್ತಾನೆ ಆ ಶಾಲಗ್ರಾಮದಲ್ಲಿ ಯಾರೋ ಕಲಿ. ಅವನನ್ನು ಭೀಮಸೇನ ದೇವರು ಹೊಡೆದು ಓಡಿಸ್ಲಿ ಅನ್ನುವ ಅರ್ಥ ಚಿಂತನೆಯಿಂದ ಈ ಶ್ಲೋಕ ಹೇಳ್ತಾ 3 ಸಾರಿ ನೀರು ಹಾಕೋದು. ಆ ನೀರನ್ನು ಚೆಲ್ಲಬೇಕು. ಅದನ್ನು ಹಿಡಿದಿಡಬಾರ್ದು. ಆ ನೀರನ್ನು ಸೇವನೆ ಮಾಡಬಾರ್ದು. ಅದನ್ನು ಚೆಲ್ಲಬೇಕು. ಅದನ್ನು ಚೆಲ್ಲಿ ಆಯಿತಾ? ಈಗ ಒಂದು ಚೌಕಾಕಾರ ಮಂಡಲ ಮಾಡಿ ಒಂದು ಗಿಂಡಿಯಲ್ಲೋ ತಂಬಿಗೆಯಲ್ಲೋ ಸಣ್ಣ ಎಲ್ಲ ಪ್ರತೀಕಗಳು ಒಂದು ಸಾರಿ ತೊಳೆಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು, ಒಂದು ಸಣ್ಣ ಗಿಂಡಿ ಆದರೂ ಅಡ್ಡಿಲ್ಲ, ಕೊಡುಗೆ ಸೌಟು ಯಾವುದೋ ಒಂದು ಇಟ್ಕೊಂಡು ಅದಕ್ಕೆ ನೀರು ತುಂಬಿಸಿ ಒಂದು ತುಳಸಿ ದಳ ಹಾಕಿ ಪಂಚಮುದ್ರೆಗಳನ್ನು ತೋರಿಸೋದು. ಚಕ್ರ ಶಂಖ ಗದ ಧೇನು ತಾರಕ್ಷ ಅಷ್ಟು ಮಾಡಿ ಆದಮೇಲೆ 8, 12, 28, 108 ಎಷ್ಟಾದರೂ ಅಷ್ಟಾಕ್ಷರಿ ಜಪ ಓಮೋ ನಮೋ ನಾರಾಯಣ. ಅದು ಮಾಡಿದ ಮೇಲೆ ಶಂಖದಿಂದ ಪುರುಷ ಸೂಕ್ತ ಆಗ್ಬೋದು, ಅಗ್ನಿಮೇಳೆ ಇತ್ಯಾದಿ ಮಲಾಪಕರ್ಷಣ ಆಗ್ಬೋದು. ಮಲಾಪಕರ್ಷಣ ಸೂಕ್ತ ಯಾವುದಿಂದನಾದರೂ ದೇವರಿಗೆ ಅಭಿಷೇಕ ಮಾಡಬೇಕು. ಆ ಏನು ಕಲಶ ಅದು ಗಿಂಡಿಯೋ ಏನೋ ಇಟ್ಟಿರ್ತೀವಲ್ಲ ಅದರಿಂದ ಶಂಖದಿಂದ ಅಭಿಷೇಕ ಮಾಡಬೇಕು. ಈ ಅಭಿಷೇಕ ಮಾಡಿದ ನೀರನ್ನು ಇದನ್ನು ನಿರ್ಮಾಲ್ಯ ತೀರ್ಥ ಅಂತ ಕರೆಯೋದು. ಈ ನಿರ್ಮಾಲ್ಯ ತೀರ್ಥವನ್ನು ಸಪ್ರೇಟ್ ತೆಗೆದಿಟ್ಕೋಬೇಕು. ಆಮೇಲೆ ಆ ತೀರ್ಥವನ್ನು ಪ್ರಾಣದೇವರು, ರುದ್ರದೇವರು ಎಲ್ಲ ದೇವತೆಗಳಿಗೆ 1 ಸಾರಿ ಕೊಡಬೇಕು. ನಾವು ಮಹಾಪೂಜೆಯಲ್ಲಿ 3 ಸಾರಿ ಕೊಡ್ತೇವೆ. ಇಲ್ಲಿ ಒಂದೇ ಸಾರಿ ನಿರ್ಮಾಲ್ಯ ತೀರ್ಥ ಕೊಡೋದು. ಮತ್ತು ಶುದ್ಧೋದಕದಿಂದ ಅವರಿಗೆ ಮತ್ತೆ ಪೂರ್ತಿ ವಿಗ್ರಹ ಒದ್ದೆ ಆಗುವಷ್ಟು ತೊಳೆಯೋದು. ಪ್ರಾಣದೇವರು ಇತ್ಯಾದಿ ಎಲ್ಲ ದೇವತೆಗಳನ್ನು. ಆಮೇಲೆ ಆ ತೀರ್ಥವನ್ನು ಚೆಲ್ಲಬೇಕು. ಪ್ರಾಣಾದಿಗಳಿಗೆ ಏನು ಅಭಿಷೇಕ ಮಾಡಿರ್ತೀವಿ ಆ ನೀರನ್ನು ಚೆಲ್ಲೋದು. ಅದನ್ನು ತಗೊಳ್ಳೋಕ್ಕಿಲ್ಲ. ದೇವರ ನಿರ್ಮಾಲ್ಯ ತೀರ್ಥವನ್ನು ಮಾತ್ರ ಇಟ್ಕೊಳ್ಬೇಕು. ಅದು ಮುಂದೆ ಬೇಕಾಗುತ್ತೆ. ಇದಷ್ಟು ಮಾಡಿ ಆ ಪ್ರಾಣದೇವ್ರ ತೀರ್ಥ ಎಲ್ಲ ಚೆಲ್ಲಿ ಆದಮೇಲೆ ಅಭಿಷೇಕ ಪಾತ್ರೆಯಲ್ಲೇ ಇರ್ತಾರೆ ದೇವರು. ಈಗ ಒಂದು ಲಂ ಇತ್ಯಾದಿ ಪಂಚೋಪಚಾರ ಪೂಜೆ ಮಾಡ್ಬೋದು, ಅಥವಾ ಷೋಡಶೋಪಚಾರ ಪೂಜೆನೇ ಮಾಡ್ಬೋದು. ಅನುಕೂಲ ಇದ್ದರೆ, ಸಮಯ ಇದ್ದರೆ. ಇದು ಮಾಡಬಾರ್ದು ಅಂತೇನಿಲ್ಲ. ಪಂಚೋಪಚಾರ ಪೂಜೆ ಸಾಕಾಗುತ್ತೆ. ಏನು? ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಸಮರ್ಪಯಾಮಿ, ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಸಮರ್ಪಯಾಮಿ, ಯಂ ವಾಯುವಾತ್ಮನೇ ನಮಃ ಧೂಪಮಾಘ್ರಾಪಯಾಮಿ, ರಂ ಅಗ್ನ್ಯಾತ್ಮನೇ ನಮಃ ದೀಪಂ ದರ್ಶಯಾಮಿ, ವಂ ಅಮೃತಾತ್ಮನೇ ನಮಃ ಅಮೃತಂ ನೈವೇದ್ಯಂ ನಿವೇದಯಾಮಿ,
ಪಂಚೋಪಚಾರ. ಪಂಚ ಅಂದರೆ 5, ಉಪಚಾರ ಅಂದರೆ ಉಪಚಾರಗಳು. ಅದರಿಂದ ಪೂಜೆ ಮಾಡು. ಆ ಪಂಚೋಪಚಾರ ಪೂಜೆ ಅಂದ್ರೇನು ಮುಂದೆ ಪೂಜೆ ಮಂತ್ರದಲ್ಲಿ ಬರುವಾಗ ಡೀಟೇಲಾಗಿ ಹೇಳುವ. ಈಗ ಸಂಕ್ಷಿಪ್ತವಾಗಿ ಲಂ ಅನ್ನುವಂಥದ್ದು ಪೃಥ್ವಿ ತತ್ವ. ಪೃಥ್ವಿ ಅಂದರೆ ಭೂಮಿ. ಆ ಭೂಮಿ ತತ್ವದ ಬೀಜಾಕ್ಷರ ಲಂ ಅಂತ ಹೇಳಿ. ಅದು ಗಂಧಕ್ಕೆ ನೇರ ಸಂಪರ್ಕ, ಸ್ಮೆಲ್. ಹಾಗಾಗಿ ಆ ಪೃಥ್ವಿ ತತ್ವದ ಗಂಧವನ್ನು ಸಮರ್ಪಣೆ ಮಾಡ್ತಿದ್ದೀನಿ. ಹಂ ಅನ್ನುವಂಥದ್ದು ಆಕಾಶ ತತ್ವ, ಸ್ಪೇಸ್. ಅದಕ್ಕೂ ಪುಷ್ಪ, ಹೂವಿಗೂ ಡೈರೆಕ್ಟ್ ಕನೆಕ್ಷನ್. ಹಾಗಾಗಿ ಆ ಹಂ ಅಂತ ಆಕಾಶ ತತ್ವದ ಬೀಜಾಕ್ಷರದಿಂದ ಹೂವನ್ನು. ಎಂ ಅನ್ನುವಂಥದ್ದು ವಾಯುತತ್ವ, ಗಾಳಿ. ವಾಯುಗೂ ನಾವು ಮಾಡುವ ಧೂಪಕ್ಕೂ ಡೈರೆಕ್ಟ್ ಕನೆಕ್ಷನ್. ಹಾಗಾಗಿ ಅದರಿಂದ ಧೂಪ. ರಂ ಅಗ್ನಿ, ದೀಪ. ವಂ ಅಮೃತ ಅಂದರೆ ನೀರು, ಅಂದರೆ ನೀರಿಗೂ ಟೇಸ್ಟಿಗೂ ಡೈರೆಕ್ಟ್ ಸಂಬಂಧ. ಹಾಗಾಗಿ ವಂ ಮಂತ್ರದಿಂದ ನೈವೇದ್ಯ. ಇದಿಷ್ಟನ್ನು ಮಾಡಬೇಕು. ತುಂಬ ಬೇಗ ಸ್ನಾನ ಆಗಿದ್ದರೆ ಸೂರ್ಯೋದಯಕ್ಕೂ ಮುಂಚೆ, ಇನ್ನು ಸಮಯ ಇದೆ ಸಂಧ್ಯಾ ವಂದನೆಗೆ ಅಂತಾದರೆ ಗಂಧ ತೆಗೆದಿಟ್ಕೊಳ್ಬೋದು. ಆಗ ಗಂಧ ಸಮರ್ಪಣೆ ಮಾಡ್ಬೋದು. ಇಲ್ಲ ಸೂರ್ಯೋದಯ ಸಮೀಪ ಉಂಟು, ಸಂಧ್ಯಾ ವಂದನೆಗೆ ಲೇಟ್ ಆಗುತ್ತೆ ಅಂತಾದರೆ ಗಂಧ ಎಲ್ಲ ಆಮೇಲೆ ಮಾಡಬೇಕು. ಈಗ ಕಲ್ಪನೆ ಮಾಡೋದು. ಒಂದು ಹೂವು, ಹಮ್ಮಾಕಾಶದ ಹೂವು. ಮತ್ತು ಧೂಪ ದೀಪಕ್ಕೆಲ್ಲ ಅನುಕೂಲ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಮುದ್ರೆ ತೋರಿಸೋದು. ಆಮೇಲೆ ವಂ ಇಂದ ನೈವೇದ್ಯ, ಏನಾದರೂ ಒಂದು ನೈವೇದ್ಯ, ದ್ರಾಕ್ಷಿಯೋ ಬೇರೆ ಏನೋ ಹಣ್ಣೋ ಏನೋ ಉಂಟು, ಒಂದು ನೈವೇದ್ಯ. ಇಲ್ಲಿಗೆ ಪಂಚೋಪಚಾರ ಪೂಜೆ ಆಯಿತು. 5 ಉಪಚಾರ, 5 ತತ್ವಗಳಿಂದ ಒಂದೊಂದು ಅಂಶವನ್ನು ತಗೊಂಡು ದೇವರಿಗೊಂದು ಸಮರ್ಪಣೆ ಮಾಡಿದ್ದಾಯಿತು. ಈಗ ಅನುಕೂಲ ಇದ್ದರೆ ಆರತಿ ಮಾಡ್ಬೋದು, ಇಲ್ಲಾಂದರೆ ಕಾಳಿಗೆ ಸ್ವಲ್ಪ ನೀರಿಂದನೇ ಆರತಿ ಮಾಡಿದರೂ ಆಗತ್ತೆ. ಇಷ್ಟು ಮಾಡಿ ನಿರ್ಮಾಲ್ಯ ಪೂಜೆಯ ಕೃಷ್ಣಾರ್ಪಣ. ನಿರ್ಮಾಲ್ಯ ಪೂಜಾಕರಣೇನ ಲಕ್ಷ್ಮೀನಾರಾಯಣ ಪ್ರಿಯತಾಂ.